ಬಜಾರಿ ನೀನ್ ಹುಚ್ಚು ಯಾವಾಗ ಸರಿ ಹೋಗುತ್ತೆ? ಯಾಕೆ ಸುಮ್ಮನೆ ಪಿಂಚ್ ಮಾಡ್ತೀಯಾ? ಸಾಲದು ಅಂತ ಕಾಲ್ ಬೇರೆ ತುಳಿತ್ಯಾ? ಅದು ನನಗೆ ನಿನ್ನ ಜೊತೆ ಎಂಗೇಜ್ಮೆಂಟ್ ಆಗಿದ್ದು ಕನ್ಸ ಅಂತ ಡೌಟ್ ಬಂತು, ಅದಕ್ಕೆ ಪಿಂಚ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡೆ. ನಾನ್ ಸೆನ್ಸ್, ಇದೆಲ್ಲ ಸರಿ ಇರಲ್ಲ ನೋಡು. ನೀನು ಇನ್ನೊಂದ್ಸಲ ನಾನು ಪಿಂಚ್ ಮಾಡಿದ್ರೆ ನಾನು ನಿನಗೆ ಜೋರ. ನನ್ನ ಬಿಟ್ಟು ಎಲ್ಲಿಗೆ ಓಡೋಗ್ತೀನಿ ನೀನು? ನಾನು ಯಾಕೆ ತಪ್ಪಿಸ್ಕೊಂಡು ಹೋಗ್ಲಿ? ನಮ್ಮಿಬ್ರಿಗೆ ಮದುವೆ ಆಗಿ ನಮಗೆ 100 ಮಕ್ಕಳಾಗಿ ಅವ್ರಿಗೆ ಅದ್ರ ಡಬಲ್ ಮಕ್ಕಳಾಗಿ ನಮ್ಮ ಮಕ್ಕಳೆಲ್ಲ ನಮ್ಮ ಕಾಲದ ಕತೆ ಕೇಳೋವಾಗ್ಲೂ ನಾನು ಇದೇ ಥರ ಕಿತಾಪತಿ ಮಾಡ್ತಾನೆ ಇರ್ತೀನಿ. ಏ ಸುಳ್ಳೆ ಪುಳ್ಳೆ, ಏನಾಯ್ತು? ಏನಿಲ್ಲ, ನಿನ್ನ ಮಕ್ಕಳು ಅಂತ ಅಂದಿಲ್ಲ, ಆದ್ಯ ಮಗು ಬಗ್ಗೆ ನೆನಪಾಯ್ತು. ಆ್ಯಕ್ಚುಲಿ ಏನು ಗೊತ್ತಾ, ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ನೋಡು, ಅಲ್ಲಿ ನಂದೊಂದು 70 acres ಪ್ರಾಪರ್ಟಿ ಇದೆ. ಅದನ್ನು ಆದ್ಯ ಹುಟ್ಟೋ ಮಗುಗೆ ಗಿಫ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೂಪರ್, ಧಾರಾಳವಾಗಿ ಮಾಡು. ಇದಕ್ಕಿಂತ ಖುಷಿ ವಿಷಯ ಬೇರೆ ಏನಿದೆ ಹೇಳು? ಅಂತ ತಂಗಿ ಪಡೆಯೋದಕ್ಕೆ ನೀವು ಪುಣ್ಯ ಮಾಡಿದ್ದೀರಾ. ಅವ್ರಿಗೆ ಎಷ್ಟು ಮಾಡಿದ್ರು ಅದು ಕಮ್ಮಿನೇ. ಇನ್ಫ್ಯಾಕ್ಟ್ ನಮ್ಮ ಎಂಗೇಜ್ಮೆಂಟ್ ಸಂಭ್ರಮದಲ್ಲಿ ನಾನು ಆದ್ಯ ಬಗ್ಗೆ ಕೇರ್ ಮಾಡೋದಕ್ಕೆ ಆಗಿಲ್ಲ. ಅವ್ಳು ಫ್ರೀಕ್ವೆಂಟಾಗಿ ಡಾಕ್ಟರ್ಸ್ನ ವಿಸಿಟ್ ಮಾಡ್ತಿದ್ದಾಳ, ಚೆಕಪ್ ನಡೀತಿದ್ಯಾ, ಮೆಡಿಕೇಶನ್ಸಲ್ಲಿದ್ದಾಳ, ಏನೂ ಗೊತ್ತಿಲ್ಲ. ಅವಳಿಗೀಗ 9 months ಆಗ್ತಾ ಬರ್ತಾ ಇದೆ. ಐಮ್ ಶ್ಯೂರ್ ಅವಳು ರೀಸೆಂಟಾಗಂತೂ ಮೆಡಿಕಲ್ ಚೆಕಪ್ ಮಾಡಿಸೇ ಇಲ್ಲ. ಇವತ್ತು ನಾವೇ ಅವಳು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ, ಏನಂತ್ಯ? ಸೂಪರ್ ಐಡಿಯಾ, ನಡಿ. ಆದ್ಯ ಎಂಗೇಜ್ಮೆಂಟ್ ಆಗಲಿ ಅನ್ನೋ ಕಾರಣಕ್ಕೆ ಅಬಾರ್ಷನ್ ವಿಷಯನ ಮುಚ್ಚಿಟ್ಟಿದ್ವಿ. ಈಗೆಲ್ಲನೂ ಮುಗ್ದಿದೆ, ಇನ್ನಿದನ್ನು ಮುಚ್ಚಿಡೋದ್ರಲ್ಲಿ ಅರ್ಥ ಇಲ್ಲ. ವೇದಾಂತ್ಗೆ ಎಲ್ಲ ವಿಷಯನ ಹೇಳೋಣ. ನಾನು ಅದನ್ನೇ ಅಂದ್ಕೊಳ್ತಾ ಇದ್ದೆ, ಆದರೆ ಅಣ್ಣಂಗೆ ಹೇಗೆ ಹೇಳೋದು? ಒಂಚೂರು ಅರ್ಥ ಆಗ್ತಾ ಇಲ್ಲ. ತುಂಬ ಭಯ ಆಗ್ತಾ ಇದೆ ನನಗೆ ಸಾರ್ಥಕ್. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ಅಗ್ರಜ ಈ ವಿಷಯನ ಹೇಗೆ ತಗೊಳ್ತಾನೆ ಅಂತ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಹಾಂ ಡಾಕ್ಟರ್, ಆ ಪೇಷಂಟ್ ನೇಮ್ ಆದ್ಯ ಅಂತ, ತುಂಬ ಹೆಲ್ದಿ ಆಗಿದ್ದಾರೆ. ಮೆಡಿಕೇಶನ್ಸ್ ಎಲ್ಲ ಟೈಮ್ ಟು ಟೈಮ್ಗೆ ಆಗ್ತಿದೆ. ಶ್ಯೂರ್ ಡಾಕ್ಟರ್, ಐ ಡೆಫಿನೆಟ್ಲಿ ಲೆಟ್ ಹರ್ ನೋ. ಏನು ಎಲ್ಲರೂ ನನ್ನನ್ನು ಹಾಗೆ ನೋಡ್ತಿದ್ದೀರಾ? ಅಣ್ಣ, ನೀನಿವಾಗ ಯಾರ ಹತ್ರ ಪೇಷಂಟ್ನೇ ಮಾಧ್ಯ ಅಂದೆ? ನಾನು ಪೇಷಂಟ್ ಅಲ್ಲ, ನಂಗೇನೂ ಆಗಿಲ್ಲ. ಪೇಷಂಟ್ ಅನ್ನೋದು ಆ ರೀತಿ ಅಲ್ಲ ಆದ್ಯ, ಡಾಕ್ಟರ್ ಹತ್ರ ಮಾತಾಡ್ತಿದ್ದೆ. ನಿನ್ನ ಡ್ಯೂ ಡೇಟ್ ಬೇರೆ ಹತ್ರ ಬಂತಲ್ಲ, ಲಾಸ್ಟ್ ಮೂಮೆಂಟಲ್ಲಿ ಯಾವ ಇಶ್ಯೂಸ್ಗಳು ಆಗಬಾರ್ದು ಅಂತ ಡಾಕ್ಟರಿಗೆ ಅಪ್ಡೇಟ್ಸ್ಗಳನ್ನ ಕೊಡ್ತಿದ್ದೆ ಅಷ್ಟೇ. ಅಗ್ರಜ,
ಆ್ಯಕ್ಚುಲಿ ಆಫೀಸಲ್ಲಿ ಒಂದು ಹೊಸ ಡೀಲ್ ಬಂದಿತ್ತು, ಸೊ ಅಣ್ಣ, ಹಾಸ್ಪಿಟಲಲ್ಲಿ ಅಪಾಯಿಂಟ್ಮೆಂಟ್ ಬುಕ್ ಆಗಿದ್ರೆ ಪ್ಲೀಸ್ ಕ್ಯಾನ್ಸಲ್ ಮಾಡು. ಅಲ್ಲಿಗೆ ಹೋಗುವಂಥ ಸಂದರ್ಭ ಬರಲ್ಲ. ಏನು ಹೇಳ್ತಿದ್ಯಾ ಅದ್ಯಾ? ಯು ಕ್ಯಾರಿಂಗ್? ನಿನ್ನ ಡ್ಯೂ ಡೇಟ್ ಹತ್ರ ಬಂದಿದೆ, ಡಾಕ್ಟರ್ ಹತ್ರ ಮಾತಾಡಬೇಕಲ್ವಾ? ಹೀಸ್ ಮೈ ಸ್ಪೆಷಲ್ ಗೆಸ್ಟ್, ನಾನು ಅಳಿಯ ಬರ್ತಾನೆ. ಹಾಗಿದ್ದಾಗ ನನ್ನ ಅರೇಂಜ್ಮೆಂಟ್ಸ್ಗಳನ್ನ ಮಾಡಲೇಬೇಕು ತಾನೆ? ಅಣ್ಣ, ಅವನು ಬರಲ್ಲ. ವಾಟ್ ರಬೇಶ್ ಆದ್ಯಾ? ಹೌದು ವೇದಾಂತ್, ಆದ್ಯ ಹೇಳ್ತಿರೋದು ನಿಜನೇ. ಅನ್ಫಾರ್ಚುನೇಟ್ಲಿ ಈ ಸರಿನೂ ಮಿಸ್ಕ್ಯಾರೇಜ್ ಆಗಿಬಿಟ್ಟಿದೆ. ಅಣ್ಣ ಬಿಡ್ತು ಅನ್ನು, ತಮಾಷೆಗೂ ಈ ಥರ ಎಲ್ಲ ಮಾತಾಡ್ಬೇಡ. ಈ ಥರ ಎಲ್ಲ ಮಾತಾಡಬಾರ್ದು ಅಣ್ಣ, ತಪ್ಪಾಯ್ತು ಅನ್ನೋ. ಇಲ್ಲ ಅಮ್ಮು, ಅದು ನಿಜಾನೇ. ಇವಾಗ ನನ್ನ ಹೊಟ್ಟೆಲ್ಲಿ ಮಗು ಇಲ್ಲ. ಶಟ್ ಅಪ್ ಆದ್ಯಾ, ಸುಮ್ಮನೆ ಹುಚ್ಚುಚ್ಚಾಗಿ ಏನೇನೋ ನಾನ್ಸೆನ್ಸ್ ಮಾತಾಡಬೇಡ. ಹೌದಣ್ಣ, ನಾ ತಮಾಷೆ ಮಾಡ್ತಾ ಇಲ್ಲ. ನಾನು ಹೇಳ್ತಾ ಇರೋದು ನಿಜ. ನನ್ನ ಹೊಟ್ಟೆಲಿ ಮಗು ಇಲ್ಲ. ಆದ್ಯಾ ಪ್ಲೀಸ್ ಆದ್ಯಾ, ಈ ಥರದ ವಿಷಯಗಳಲ್ಲಿ ತಮಾಷೆ ಮಾಡೋದಕ್ಕೆ ಹೋಗ್ಬೇಡ. ನೋಡು, ಎಲ್ಲದಕ್ಕೂ ಲಿಮಿಟ್ಸ್ ಅಂತ ಇರುತ್ತೆ. ಅಣ್ಣ, ನನ್ನ ಮಾತು ನಂಬು. ಇಂಥ ವಿಷಯದಲ್ಲಿ ತಮಾಷೆ ಆಗಲಿ ಸುಳ್ಳಾಗಲಿ ನಾನು ಯಾಕೆ ಹೇಳ್ತೀನಿ ಹೇಳು? ಆದ್ಯಾ ಪ್ಲೀಸ್ ಆದ್ಯಾ, ಈ ರೀತಿ ಮಾತಾಡಬೇಡ. ನಂಗೆ ತುಂಬಾನೇ ಬೇಜಾರಾಗುತ್ತೆ ಕಣೋ. ನೋಡು, ಎಲ್ಲದಕ್ಕೂ ಪಡ್ಕೊಂಡು ಬಂದಿರಬೇಕು ಅಣ್ಣ. ನಾನು ಇದನ್ನೇ ಪಡ್ಕೊಂಡು ಬಂದೆ. ಬಾದಿ, ನಾ ಮನೆಗೆ ಬಿಡ್ತೀನಿ. ಹೊರಡ ಬಾ.
ಹೊರಡೋಣ ಬಾ. ಅಣ್ಣ, ಬೇರೆ ದಾರಿ ಇಲ್ಲ ಅಣ್ಣ. ನೀ ಸತ್ಯನ ಒಪ್ಕೊಳ್ಳೇಬೇಕು. ಯಾವ ಸತ್ಯ ಆದ್ಯಾ? ಅದೇ ಅಣ್ಣ, ಇವಾಗ ನನ್ನ ಹೊಟ್ಟೆಲಿ ಮಗು ಇಲ್ಲ ಅನ್ನೋ ಸತ್ಯ. ಅಚ್ಚ, ಬಾಯಿ ಮುಚ್ಚು. ಇದು ಹೊಟ್ಟೆಲಿ ಮಗು ಇದೆ, ನನಗದು ಗೊತ್ತು. ನನ್ನ ಪುಟ್ಟ ಅಳಿಯ ಬರ್ತಾನೆ, ನನಗೆ ಚೆನ್ನಾಗಿ ಗೊತ್ತಿದೆ. ಸುಮ್ಮನೆ ಏನೇನೋ ನಾನ್ಸೆನ್ಸ್ ಮಾತಾಡೋಣ ನೀನು. ಅಣ್ಣ, ನೀನ್ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ? ಬರಕ್ ಯಾರು ಇಲ್ಲ. ನನ್ನ ಹೊಟ್ಟೆಲಿ ಯಾವ ಮಗುನೂ ಇಲ್ಲ ಅಣ್ಣ. ಮಗು ಮೇಲೆ ತೊಟ್ಲು ಬೇಕಾಗತ್ತಲ್ವಾ? ತೊಟ್ಲು ಕಟ್ಬೇಕು. ವಿಕ್ರಾಂತ್, ಮೇಲ್ಗಡೆ ಸ್ಟೋರ್ ರೂಮ್ನಲ್ಲಿ ತೊಟ್ಲಿದೆ, ಕೆಳಗಡೆ ತಗೊಂಡು ಕ್ಲೀನ್ ಮಾಡೋಣ ಬಾ. ಯಾರಿಗೆ ತೊಟ್ಲು ಕಟ್ತೀಯ ಅಣ್ಣ? ನೀ ತೊಟ್ಲು ಕಟ್ಟಿದ್ರೆ ಅದು ನನ್ನ ಗೊಂಬೆ ತೂಗ್ಬೇಕಾ? ಚಂದ್ರ, ಕೋಪ ಬರ್ಸ್ಬೇಡ. ಸುಮ್ಮನೆ ಏನಾದ್ರು ನಾನ್ಸೆನ್ಸ್ ಮಾತಾಡಬೇಡ. ನನಗೆ ಮಗು ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಮನೆ ಡೆಕೋರೇಷನ್ ಮಾಡಬೇಕು, ನನಗೆ ತುಂಬಾ ಕೆಲಸ ಇದೆ. ತಮಾಷೆ ಮಾಡಬೇಡ ಪುಟ್ಟ. ಅಣ್ಣ, ಪ್ಲೀಸ್ ಸತ್ಯನ ಅರ್ಥ ಮಾಡ್ಕೊ. ಈ ಸಂಭ್ರಮಕ್ಕೆಲ್ಲ ಇಲ್ಲಿ ಯಾವುದೇ ಅವಕಾಶ ಇಲ್ಲ. ಯಾರು ಬರಲ್ಲ ಬರಲ್ಲ ಬರಲ್ಲ. ನನ್ನ ಮಗು ಸತ್ತೋಗಿದ್ದೆ. ಯಾವಾಗಾಯ್ತು ಪುಟ್ಟ? ಐ ಸೀರಿಯಸ್ಲಿ ಕಾಂಟ್ ಬಿಲೀವ್ ದಿಸ್. ಹೇಗ್ ಸಾಧ್ಯನೋ? ನೀನು ಮತ್ತೆ ಅಮ್ಮು ಆಗ್ರಾಕ್ಕೆ ಹೋಗೋಕ್ಕಿಂತ ಮುಂಚೆ ಆಗಿತ್ತು. ಯಾಕೆ ಯಾರು ನನಗೆ ವಿಷಯನ ತಿಳಿಸ್ಲಿಲ್ಲ? ಸಾರ್ಥಕ್, ಯಾಕೆ ಸಾರ್ಥಕ್ ಒಂದು ಮಾತು ನನಗೆ ತಿಳಿಸ್ತಿಲ್ವಲ್ಲ ಸಾರ್ಥಕ್? ವಿಕ್ರಾಂತ್, ನಿನಗೆ ವಿಚಾರ ಗೊತ್ತಿತ್ತು ತಾನೆ? ಅಗ್ರಜ, ಗೊತ್ತಿತ್ತ ಗೊತ್ತಿಲ್ವಾ? ಅದು ನಿನಗೆಲ್ಲ ಗೊತ್ತಿತ್ತಲ್ಲೋ, ಯಾಕೋ ಅದ್ರಿಗೇನು ಹೇಳಲಿಲ್ಲ? ಹಾಳಾಗೋಗ್ಲಿ. ನಾವು ಆಗ್ರಾಗ ಹೋಗೋಕ್ಕೂ ಮುಂಚೆ ಸೀಮಂತ ಮಾಡಿದ್ವಲ್ಲ, ಆಗ್ಲಾದ್ರೂ ಮಗು ಇತ್ತಲ್ವೇನೋ? ಆದ್ಯಾ, ಆಗ್ಲಾದ್ರೂ ಮಗು ಇತ್ತು ತಾನೆ?
ಹೋಗಿ. ನಾವು ಆದ್ಯಕ್ಕೆ ಸೀಮಂತ ಮಾಡಿದ್ವಿ, ಆದ್ರೆ ಹೊಟ್ಟೆಲ್ ಮಗುನೇ ಇರ್ಲಿಲ್ಲ. ಅವನ ಹೇಗ್ ಮುಚ್ಚಿಟ್ಕೊಂಡಪ್ಪ. ಯಾಕೆ ಹೀಗೆ ಮಾಡಿದೆ? ಯಾಕೆ ಹೀಗೆ ಮಾಡಿದ್ರಿ? ಹೇಳೋ, ಯಾಕೆ ಹೀಗೆ ಮಾಡಿದೆ? ನಿನ್ನ ಸಂತೋಷ ಹಾಳು ಮಾಡೋಕ್ಕೆ ನಮ್ಗೆ ಯಾರಿಗೂ ಮನಸ್ಸಿರ್ಲಿಲ್ಲ ಅಣ್ಣ. ನಿಮ್ಮ ಎಂಗೇಜ್ಮೆಂಟ್ ಒಂದು ಮುಗಿಲಿ, ಆಮೇಲೆ ಎಲ್ಲ ಹೇಳೋಣ ಅಂದ್ಕೊಂಡಿದ್ವಿ ವೇದಾಂತ್. ನಿನ್ನ ಲೈಫಲ್ಲಿ ಮೊದಲೇ ತುಂಬ ಪ್ರಾಬ್ಲಮ್ಸ್ ಇದೆ ಅಗ್ರಜ. ನೀನು ಸಂತೋಷವಾಗಿರಲಿ ಅಂತ ಈ ವಿಷಯನ ಮುಚ್ಚಿಟ್ಟಿದ್ವಿ. ನೋಡ್ತೀಯ ಮೌಲ್ಯ, ಇವರೆಲ್ಲ ಎಷ್ಟು ದಿನ ಮಕ್ಕಳು 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 ಅಂತ ಹೇಳ್ತಿದ್ಯಲ್ಲ, ನಮಗೋಸ್ಕರ ಎಷ್ಟು ದೊಡ್ಡ ನೋವನ್ನ ಮುಚ್ಚಿಟ್ಕೊಂಡಿದ್ದಾರೆ. ಕ್ಷಮಿಸ್ಬಿಡಿ ಅದಕ್ಕೆ. ನಾನೇ ನಿಮ್ಮಿಬ್ರಿಗೆ ಈ ವಿಷಯನ ಹೇಳೋದು ಬೇಡ ಅಂತ ಅಂದಿದ್ದೆ. ಈ ವಿಷಯ ಮೊದಲೇ ಗೊತ್ತಾಗಿದ್ದಿದ್ರೆ ನಿಮ್ಮ ಪ್ರೀತಿ ಇಲ್ಲಿವರೆಗೂ ಬರ್ತಾ ಇರಲಿಲ್ಲ, ಡೈವರ್ಟ್ ಆಗಿಬಿಡ್ತಿದ್ರಿ, ಎಂಗೇಜ್ಮೆಂಟ್ ತುಂಬಾ ಮುಂದೆ ಹೋಗ್ತಿತ್ತು. ಸರಿ, ಈಗೆಲ್ಲ ಮುಗೀತು. ಈಗ ಯಾರು ಅಳೋ ಹಾಗಿಲ್ಲ. ದೇವ್ರು ಒಂದ್ಸಲ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಅದನ್ನ ಯಾರ ಕೈಲೂ ತಡೆಯೋಕ್ಕಾಗಲ್ಲ. ನಾವಿಬ್ರು ಆ ನಂಬಿಕೆಲಿದ್ದೀವಿ. ನಾವು ಮತ್ತೆ ಸಂಭ್ರಮ ಪಡೋ ಸಮಯ ಬಂದೇ ಬರುತ್ತೆ. ಆದರೆ ಈಗ ವೇದಾಂತ್ ಮತ್ತೆ ಅಮೂಲ್ಯ ಎಂಗೇಜ್ಮೆಂಟ್ ಆಗಿದೆ. ನಾವು ಈ ಕ್ಷಣನ ಸಂಭ್ರಮ ಪಡಬೇಕು. ಹಿಂದೆ ಆಗೋಗಿರೋ ವಿಷಯದ ಬಗ್ಗೆ ಯೋಚನೆ ಮಾಡಿ ಈ ಕ್ಷಣ ಹಾಳು ಮಾಡ್ಕೊಡೋದು ಅರ್ಥನೇ ಇಲ್ಲ. ನನ್ನ ರೋಬೋಟ್ ಅಣ್ಣಂಗೆ ಎಂಗೇಜ್ಮೆಂಟ್ ಆಗಿದೆ. ವಿಕ್ಯಣ್ಣ ಬಾಟಲ್ ಓಪನ್ ಮಾಡೋಕ್ಕೆ ಪರ್ಫೆಕ್ಟ್ ಟೈಮಿಂಗ್. ಹೋಗಿ ತಗೊಂಬಾ. ಸರ್ ವಿಕ್ರಾಂತ್, ಕೋಪದ ನಿಂಗೆ ಜ್ವರ ಹೊಡೆದು ಬಿಟ್ಟೆ. ಐ ಆಮ್ ಸಾರಿ ಸಾರ್ಥಕ್, ನಿಮಗೆ ಬೇಜಾರು ಮಾಡೋದು ನನ್ನ ಇಂಟೆನ್ಷನ್ ಇಲ್ಲ. ಓಕೆ, ಎಲ್ಲರೂ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಇನ್ಯಾವತ್ತೂ ಒಳಗೆ ಹೋಗ್ಬೇಡಿ. ನನಗೆ ನಿಮ್ಮ ಕಣ್ಣೆಲ್ಲ ನೀವು ನೋಡೋಕೆ ಇಷ್ಟ ಇಲ್ಲ. ಓಕೆ.